ಫ್ರೆಂಡ್ಸ್, ಇದು BS6 LPG. ಇದು ಲೇಟೆಸ್ಟ್ ಮಾಡಲ್ ಗಾಡಿ. ಇದು BS7 ಅದು ಇದು ಅಂತಾರೆ, ಅದೆಲ್ಲ ಸೀನ್ ಇಲ್ಲ ಇದರಲ್ಲಿ. ಇದು ಪಕ್ಕ BS6 ಗಾಡಿ. ಇದು ಡಬಲ್ ಪ್ಲಗ್ ಬಂದಿರೋದೆಲ್ಲ ಅರ್ಜೆಂಟಿಗೆ ರೆಡಿ ಮಾಡಿರೋದು ಕಂಪ್ನಿಗಳು. ಇದು ಪಕ್ಕ BS6. BS7 ಇಲ್ಲ, BS8 ಇಲ್ಲ. ಸುಮ್ಮನೆ ಹೇಳ್ತಾರೆ ಜನ ಗೊತ್ತಿಲ್ದಿರ. ಏನಂದರೆ ಅದು ಅವ್ರ ಕಹಾನಿ. ಇದರಲ್ಲಿ 2 ಶೋರೂಮ್ಗೆ ಹೋಗ್ಬಿಟ್ಟು ಗಾಡಿ ಒಂದು ವಾರದಿಂದ ರಿಟರ್ನ್ ಬಂದಿದೆ ಗಾಡಿ. ಏನಂದರೆ ಚಕ್ಲೇಟ್ ಬರ್ತಾಯಿಲ್ಲ, RPM ಲೈಟ್ ಡೈರೆಕ್ಟ್ ಆಗಿದೆ. ಆದರೆ ಆಗಲಿ, ಈ ಟೈಮಲ್ಲಿ ಸ್ಕ್ಯಾನರ್ ಹಾಕಿದ್ರೆ ಸ್ಕ್ಯಾನರ್ ವರ್ಕಿಂಗ್ ಆಗೋಲ್ಲ ಗಾಡಿನಲ್ಲಿ. ಚಕ್ಲೇಟ್ ಬಂದ್ರೇ ಸ್ಕ್ಯಾನರ್ ವರ್ಕ್ ಆಗೋದು. ಶೋರೂಮ್ ಅವರೇ, ನೆಟ್ವರ್ಕ್ ಇಲ್ಲ ಏನರಲ್ಲಿ ಎಲ್ಲ ಅರ್ಥ ಮಾಡ್ಕೊಳ್ರಿ, ಕಲ್ಕೊಳ್ರಿ. ಸುಮ್ಮನೆ ಯಾಕೆ ತೊಂದರೆಗಳು ಕೊಡ್ತೀರ ಗಾಡಿಗಳವ್ರಿಗೆ? ಪಾಪ ಕಲ್ಕೊಂಡು ಕೆಲಸ ಮಾಡಬೇಕಲ್ಲ. ಇಲ್ಲಾಂದರೆ ಬರ್ರಿ ಹೋಗಲಿ, ಟ್ರೈನಿಂಗನ್ನು ಕೊಡ್ತೀನಿ. ಇದರಲ್ಲಿ ಏನಾಗಿದೆ ಅಂತ ನೋಡಿಸಿ. ನಾನು ಒಂದು 4-5 ದಿವಸ ತಿರುಗಾಡ್ತಾ ಇದ್ದಾರಂತ. ನಿನ್ನೆ ಶೋರೂಮಿಂದ ಎತ್ಕೊಂಬಂದಿದ್ದಾರೆ ಗಾಡಿ ಇವರು. ಎತ್ಕೊಂಬಂದು ಇವಾಗ ಚೆಕ್ ಮಾಡಿದೆ ನಾನು. ಚೆಕ್ ಮಾಡಿದ್ರೆ ಫಾಲ್ಟು ವೈರಿಂಗ್ ಕಟ್ಟಾಗಿದೆ. ಇದು ಇಲ್ಲಿಗಳು ಏನೋ ಕಟ್ ಮಾಡಿದ್ದಾವೆ, ಅದು ನೋಡಿಸ್ತೀನಿ ನಾನು ಎಲ್ಲಿ ಕಟ್ ಮಾಡಿದ್ದಾರೆ ಏನು ಅಂತ. ಓಕೆ, ಎಲ್ಲಿ ಕಚ್ಚಿದಾವೆ ನೋಡ್ಕೊಳ್ಳಿ ಫ್ರೆಂಡ್ಸು. ಇದು ಕಚ್ಚಿರೋದು ಬೊಯ್ದರೆ ಇನ್ನೂ ಜಾಸ್ತಿ ಕಟ್ ಮಾಡಿಬಿಡ್ತವೆ. ಇಲ್ಲೆಲ್ಲ ಕಟ್ಟಾಗಿದೆ ವೈರು. 2-3 ವೈರು ಏನೋ ಕಟ್ಟಾಗಿತ್ತು, ನೋಡಿದೆ ಅದು. ನೋಡೋಣ ಎಷ್ಟು ವೈರ್ ಕಟ್ಟಾಗಿದೆ ಅಂತ. ಮುಳ್ಳಾಗಿ 2 ವೈರ್ ಕಟ್ ಮಾಡಿದೆ. ಒಂದು ECU ಹೋಗುತ್ತಿದ್ದು, ಇನ್ನೊಂದು ಯೆಲ್ಲೋ ಕಲರ್ದು. ಇದು ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ. ಎಕ್ಸ್ಪ್ಲೇನ್ ಮಾಡಿದ್ರೆ ಇವಾಗ ಒಂದು ಸ್ಕೂಲ್ ಓಪನ್ ಮಾಡ್ಕೊಬೇಕು. ನೀವೆಲ್ಲ ಫೀಸ್ ಕಟ್ಟಿ ಬರಬೇಕು ಸ್ಕೂಲ್ಗೆ. ಅದೆಲ್ಲ ಆಗೋ ಸಮಸ್ಯೆ ಅಲ್ಲ. ಇಲ್ಲಿ ವೈರ್ ಕಟ್ಟಾಗಿದೆ, ಜಾಯಿಂಟ್ ಮಾಡ್ತೀನಿ. ಓಕೆನಾ? ಹೊರೋಗುತ್ತೆ ಗಾಡಿ. ಜಾಯಿಂಟ್ ಎಲ್ಲ ಹಾಕಿದ್ದೀನಿ ನೀಟಾಗಿ. ಈಗ ಮಾಡೋಣ, ಬರುತ್ತಾ ಬರೋಲ್ಲ ಏನು ಸಮಾಚಾರ? ಈಗ ಆಗ್ತಾಯಿಲ್ಲ, ಇದೇ ಗಾಡಿವಾ? ಮತ್ತೆ ಬಂತು, ಆಫ್ ಆಯಿತು. ಏನಾಯಿತು ಮತ್ತೆ? ಇದು ECU ಯಾರೋ ಬೆಸ್ದಂಗಿದ್ದಾರೆ. ಮುಂದೆ ವೈರ್ ಕಟ್ಟಾಗಿದೆ. ಇಲ್ಲೇನಾನು ಹಾಕೋ ಟೈಮಲ್ಲಿ ಏನಾನ ಆಗಿದೆಯಾ ಪ್ರಾಬ್ಲಮ್ಮು? ವೈರ್ ಜಾಯಿಂಟ್ ಮಾಡಿದ್ರೂ ಚಕ್ಲೇಟು ಬರ್ತಾಯಿಲ್ಲ. ಆಯಿತಾ? ಆಗಿರೋದು ಅದೇ ಪ್ರಾಬ್ಲಮ್ಮು. ಮತ್ತು ಏನು ಮಾಡಿದ್ದಾರೆ ಇಲ್ಲಿ, ಏನೂ ಇಲ್ಲ ಅಂತ ಗೊತ್ತಿಲ್ಲ. ನೋಡೋಣ. ಇದು ಬಿಚ್ಚಿ ಒಂದು ಕಿತ ಏನಾನು ಪಿನ್ಗಿನ್ ಏನಾನು ಬೆಂಡ್ ಹಾಕ್ಬಿಟ್ಟಿದೆ ಏನು? ಆಚೆ ಎತ್ಕೊಂಡಿದ್ದೀನಿ ಇದು. ಮತ್ತು ಪಕಡ ಫೋನು. ಆಮೇಲೆ ನಾನೆಲ್ಲನ ಬೆಂಡ್ ಮಾಡಿಬಿಟ್ಟೆ ಅಂದ್ಕೊಂಡ್ಬಿಟ್ಟಿರ. ಎಷ್ಟು ಇವಾಗ ಬಿಸ್ತಾ ಇರೋದು ನಾನು. ಮೋಸ್ಟ್ಲಿ ಬಿಚ್ಚವರ. ಇದು ಏನಾಗಿದೆ ಏನಿಲ್ಲ ಅಂತ ಗೊತ್ತಿಲ್ಲ. ತಗೊಮನೆ ಪಿನ್ನುಗಳು ಬೆಂಡು ಆಗಿಬಿಟ್ಟಿದ್ದಾವೆ. ಓಕೆನಾ? ಯಾರು ಬಿಚ್ಚಿದ್ದಾರೆ ಯಾರಿಲ್ಲ. ಶೋರೂಮ್ಗೆ ಹೋಗಿರೋದು ಗಾಡಿ. ಹೇಳಿದ್ರೆ ಅದು ಸಮೇತ ಬರ್ತಾಯಿದೆ. ECU ಏನಾಯಿತು ಗೊತ್ತಿಲ್ಲದಿರೋರು ಬಿಚ್ಚಬೇಡ್ರಪ್ಪ ಅಂತೀರಿ, ಕೇಳಲ್ಲ. ಕಟ್ಟಾಗಿರೋದು ಅಲ್ಲಿ, ಸಮಸ್ಯೆ ಅಲ್ಲಿ ಸಾಲ್ವ್ ಆಗಿದೆ. ಅಲ್ಲಿಂದ ಇಲ್ಲಿಗೆ
ಪಿನ್ ಬೆಂಡಾಗಿರೋ ಕಾರಣಕ್ಕೆ ಎಲ್ಲಿ ಪಿನ್ ಬೆಂಡಾಗಿದೆ ನೋಡಿಸ್ತೀನಿ. ಎಕ್ಸ್ಪೋರ್ಟರ್ಲೆಲ್ಲ ಕನೆಕ್ಟ್ರ್ ಆಯಿತು. ತೊಗೊಂಬರಲ್ಲ, ಚಾಕ್ಲೇಟ್ ಏನೋ ಬಂತು. ಏನಾಗಿತ್ತು ನೋಡಿಸ್ತೀನಿ ಮುಂದಕ್ಕೆ. ಚೆಕ್ ಮಾಡ್ತಾಯಿದ್ದೀನಿ ಒಂದೊಂದು ಬರ್ತಾಯಿದೆ. ಪ್ಲಸ್ಸು ಇಲ್ಲಿ ನೋಡಿ, ನೋ ಶೆಲ್ಫ್ ವರ್ಕ್. RPM ಲೈಟು ಹೋಯ್ತು, ಚೆಕ್ ಲೈಟು ಡೈರೆಕ್ಟ್ ಆಗಿದೆ. ಇರಲಿ ಪರವಾಗಿಲ್ಲ, ಅಂದರೆ ಶೆಲ್ಫು ವರ್ಕಿಂಗು ಇಲ್ಲ. ಮತ್ತು ಏನಾಗಿರ್ಬೋದು ಸಮಸ್ಯೆ, ದೊಡ್ಡ ಸಮಸ್ಯೆಗೆ ಆಗ್ತಾನೆ ಇದೆ ಇದರಲ್ಲಿ. ಎಲ್ಲೋ ಹೋಗಿರೋದನ್ನ ಏನೇನೋ ಮಾಡೋರೆ. ಪ್ಲಸ್ ಬಂದು ECMಲ್ಲಿ ಪ್ರಾಬ್ಲಮ್ ಇದೆ. ಡೈರೆಕ್ಟು ಡೈರೆಕ್ಟಾಗಿ ಹೊಡೆದ್ರೆ ಸ್ಟಾರ್ಟ್ ಆಗ್ತಾಯಿದೆ. ಸ್ಟಾರ್ಟ್ ಆಗಿ ಆಫ್ ಆಗಿಬಿಡ್ತು. ಮತ್ತೇನು ಸಮಸ್ಯೆ ನೋಡೋಣ ಇರೇ ಏನಾಗಿದೆ ಇದು ಅಂದ್ಬಿಟ್ಟು. ರೆಡಿ ಆಗುತ್ತೆ. ECMಲ್ಲಿ ಏನೋ ಪ್ರಾಬ್ಲಮ್ ಮಾಡಿದ್ದಾರೆ ಅವರು, ನೋಡೋಣ. ಇಲ್ಲೆಲ್ಲ ರಿಲೇಗಳು ECU ರಿಲೇ ಡೈರೆಕ್ಟ್ ಮಾಡಿದ್ದೀನಿ, ಪ್ಲಸ್ ಶೆಲ್ಫ್ ರಿಲೇ ಡೈರೆಕ್ಟ್ ಮಾಡಿದ್ದೀನಿ. ಇದೊಂದು ಉಳಿದಿದೆ. ಏನಂದರೆ ಆಗ್ತಿರೋದು, ಇಲ್ಲಿಂದ ಪಿನ್ಗಳು ಬೆಂಡಾಗಿದ್ದಾವೆ, ಇಲ್ಲಿಂದ ಸೆನ್ಸ್ ಮಾಡ್ತಾಯಿಲ್ಲ. ಅದ್ರಾಗೆ ಈ ರಿಲೇಗಳು ಆನ್ ಮಾಡ್ತಾಯಿಲ್ಲ ECU, ಆಯಿತಾ? ಅದು ನೋಡೋಣ, ಏನೋ ಒಂದು ಮಾಡೋಣ. ಫಸ್ಟ್ ಗಾಡಿ ಸ್ಟಾರ್ಟ್ ಆಗಲಿ ಏನೋ ಒಂದು, ಮತ್ತು ನೋಡೋಣ. ಗ್ಯಾಸ್ ಬರ್ತಾಯಿಲ್ಲ ಮೋಸ್ಟ್ಲಿ ಅನಿಸುತ್ತೆ. ಶೆಲ್ಫೆಲ್ಲ ಎತ್ತಾಯಿದೆ ಡೈರೆಕ್ಟ್ ಮಾಡಿದ್ರೆ. ಮೇನ್ ಈ ರಿಲೇಗಳು ಆನ್ ಮಾಡ್ತಾಯಿಲ್ಲ, 2 ರಿಲೇನು, ಏನು ECU, ಓಕೆನಾ? ಇದರಲ್ಲಿ ಏನಾಯಿತು ಏನಿಲ್ಲ, ನೀವು ಬಿಚ್ಚಿ ಹಾಕೋ ಟೈಮಲ್ಲೇ ಪಕ್ಕ ಬೆಂಡಾಗಿದ್ದಾವೆ ಪಿನ್ಗಳು. ಪದೇ ಪದೇ ಹೇಳ್ತೀನಿ, ಗೊತ್ತಿಲ್ಲದಿರೋರು ಬಿಚ್ಚಕ್ಕೆ ಹೋಗ್ಬೇಡ್ರಪ್ಪ ಅಂತ. ಎಲ್ಲೋ ಒಂದು ಚೂರಾಗಿರೋದು ಇಷ್ಟೆಲ್ಲ ತಾಪತ್ರಗಳು ಗಾಡಿಯಲ್ಲಿ ಶುರು ಆಗಿದೆ. ಎಷ್ಟು ಓಡಿದೆ ಗಾಡಿದು? 15,000 ಓಡಿದೆ. ಶೆಲ್ಫೆಲ್ಲ ಎತ್ತಾಯಿದೆ ಅಂದರೆ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ಸ್ಟಾರ್ಟ್ ಆಗುತ್ತೆ, ಆಫ್ ಆಗಬೇಕು. ಅಂದರೆ ಗ್ಯಾಸ್ ಸಪ್ಲೈ ಕರೆಕ್ಟ್ ಇಲ್ಲ ಅದ್ರಿಗೆ. ಮೇನು ಇದು ಪ್ರಾಬ್ಲಮ್ಮು. ಅದೇ ವೈರ್ಗೆ ಪಿಸ್ದಾರೆ 9 ಪಿನ್ನು ಬೆಂಡಾಗಿದೆ. 9 ಪಿನ್ ಹೆಂಗೆ ರೆಡಿ ಮಾಡೋದು? ನನ್ನ ಹತ್ರ ಪಿನ್ಗಳು ಇದ್ದಂಗಿಲ್ಲ. ಮೊನ್ನೆ ಯಾವುದಾಯ್ತು ಯಾರಿಗೂ ಹಾಕಿ ಕಳಿಸ್ಬಿಟ್ಟೆ. ಈಗ ಇದನ್ನೇನು ಮಾಡೋದು ನಾನು? ಮೇನ್ ನೋಡಿ, ಈ ವೈರ್ದು ಕರೆಕ್ಟಾಗಿದೆ, ಈ ವೈರ್ದು ಪಿನ್ ಬೆಂಡಾಗಿದೆ, ECಯಿಂದ ಬರೋದು. ಮತ್ತು ಇದ್ರದ್ದು ಈ ಪಿನ್ ಬೆಂಡಾಗಿದೆ. ಈ ರೆಡ್ಡು ಯಾವುದು ಕಲರ್ ಅದು ರೆಡ್, ಈ ಕಡೆದು ಇದೊಂದು ಪಿನ್ ಬೆಂಡಾಗಿದೆ. ಪ್ಲಸ್ ಇದು ವರ್ಕಿಂಗ್ ಇಲ್ಲ, ಯಾವುದು ಒಂದು ಈ ಪಿನ್ನು ಬೆಂಡಾಗಿದೆ ECUಲ್ಲಿ ಒಳಗಡೆ. 9 ಪಿನ್ನು. ಪ್ಲಸ್ ಬಂದು ಈ ಮೇಲೆ ಕರೆಂಟ್ ಹೋಗೋದು ಪ್ಲಗ್ಗೆ ಗ್ರೌಂಡ್ ಬರುತ್ತೆ, ಅದು ಬೆಂಡಾಗಿದೆ. ಹೆಂಗೆ ಇದನ್ನು ರೆಡಿ ಮಾಡೋದು ಇವಾಗ ನಾನು? ಬಿಸ್ತೀರಾ ಇದು ಕರೆಕ್ಟಾಗಿ ಹಾಕೋಕ್ಕೆ ಬರಲ್ಲ. ಏನು ಬಿಸ್ತೀರಾ ಅನ್ನೋದೇ ಇವಾಗ ದೊಡ್ಡ ತಲೆನೋವು. ಎಲ್ಲೋ ಏನೋ ಆಗಿರೋದನ್ನ ಏನೇನೋ ಬಿಚ್ಚಿ ಏನೇನೋ ಮಾಡಿದ್ದೀರ. ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ನಡೆಯುತ್ತೆ ಕೆಲಸ? ಇದು ಕಟ್ಟಾಗಿರೋದು 2 ವೈರು. ಇದ್ರಿಗೋಸ್ಕರ ಅದು ಡೈರೆಕ್ಟಾಗಿ ಶೆಲ್ಫ್ ಎತ್ತಾರಿಲ್ಲ. ನಾನು ನೋಡ್ತೀನಿ ಮುಂಚೆನೇ. ಇದೆಲ್ಲ ಜಾಯಿಂಟ್ ಮಾಡಿದೆ, ಸ್ಟಾರ್ಟ್ ಆಗಿಬಿಡುತ್ತೇನೋ ಅನ್ಕೊಂಡ್ರೆ ಎಲ್ಲಿ ಸ್ಟಾರ್ಟ್ ಆಗೋದು? ಇಷ್ಟೆಲ್ಲ ರಾಧಾಂತರ ಹಿಂದೆ ಮಾಡಿಬಿಟ್ಟು
ಫಸ್ಟಿಗೆ ಚೆಕ್ ಮಾಡಬೇಕು ಎಲ್ಲಿ ಏನಾಗಿದೆ ಫಾಲ್ಟ್ ಅಂದ್ಬಿಟ್ಟು ಅಷ್ಟೇ ಕೆಲಸ ಮಾಡಬೇಕು. ಪೀಸು ಬಿಚ್ಚಿದ್ರೆ ನೀಟಾಗಿ ಆಗಬೇಕಲ್ವಾ. ಗೊತ್ತಿಲ್ಲದಿರೋರೆಲ್ಲ ಏನು ಕಪ್ಪ ಬಿಚ್ಚೋಕೆ ಹೋಗ್ತೀರಾ. ಸಮಸ್ಯೆ ಜಾಸ್ತಿ ಆಗೋಯ್ತು ಇವಾಗ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಇದು ಪಿನ್ನು ರೆಡಿ ಮಾಡಬೇಕು. 9 ಪಿನ್ನು 10 ಪಿನ್ನು ಡ್ಯಾಮೇಜು. ಮಾಡೋಣ, ಏನು ಮಾಡೋಕ್ಕಾಗಲ್ಲ ಇವಾಗ. ಯಾರೋ ಪುಣ್ಯಾತ್ಮನ ಹತ್ರ ವೈರಿಂಗ್ ಇತ್ತು, ಕೇಳಿದ್ರೆ ಹೊಸ ವೈರಿಂಗ್ ರೇಟ್ ಕೇಳ್ತಾನೆ. ಏನೋ ಪಿನ್ಗಳನ್ನು ಯೂಸ್ ಆಗುತ್ತೆ ಅಂದರೆ ಹಿಂಗೆ ಕೆಲಸ. ಇಕ್ಕೊಂದೇನು ಪೂಜೆನ ಮಾಡ್ತಾನೆ. ಮನುಷ್ಯನು ಅರ್ಥ ಮಾಡ್ಕೊಳಲ್ಲ. ಏನು ಮಾಡೋಕ್ಕಾಗಲ್ಲ. ಏನೋ ಒಂದು ಅಮೌಂಟ್ ಕೊಡ್ತೀನಿ ಕೊಡಪ್ಪ ಅಂದರೆ ಬರೀ ಪಿನ್ ಬೇಕು, ವೈರಿಂಗ್ ಎಲ್ಲ ಬೇಕಾಗಿರೋದು. ಪಿನ್ನು ಆಚೆ ಕಡೆ ಮೇಲೆ ಫಿಕ್ಚರವ್ರು ಬಿಡ್ತಾಯಿಲ್ಲ. ಯಾಕೆ ಬಿಡ್ತಾಯಿಲ್ಲ ಅಂದರೆ ಅವ್ರಿಗೆ ಗೊತ್ತಿರಬೇಕು. ಇನ್ನೇನು ಹೇಳೋದು, ಇನ್ನೇನೋ ಹೇಳಿದ್ರೆ ಇನ್ನು ಇಲ್ಲಿದ್ದು ರಾಮಾಯಣ. ಬಿಡಬೇಕು ಪಿನ್ ಆಚೆ. ಏನೊಂದು ಆಟೋ ಡ್ರೈವರು 10,000 12,000 ಇಕ್ಕೊಂಡು ಪ್ಯಾಕೆಟಲ್ಲಿ ಇರ್ತಾನೆ. ಎಲ್ಲ ಮಾಡಿರೋದು ನೀವು ಆಟೋಗಳವ್ರೆ, ಏನು ಮಾಡೋಕ್ಕಾಗಲ್ಲ. ರೆಡಿ ಮಾಡೋಣ, ನೋಡೋಣ ಏನಾಗುತ್ತೆ. ಹೆಂಗೆ ಬೆಂಡಾಗಿದೆ ನೋಡಿ, ಇದು ನೋಡ್ತಾಯಿದ್ದೀರಾ ನೋಡಿ, ಅಲ್ಲಿ ಮುಂದೆ ಬೆಂಡಾಗಿಬಿಟ್ಟಿದೆ. ಇದು ಸಮಸ್ಯೆ. 9 ಪಿನ್ ಬೆಂಡಾಗಿದೆ. ಸೀದಾ ಮಾಡೋಕ್ಕೆ ಹೋದ್ರೆ ಕಟ್ಟಾಗಿಬಿಡುತ್ತೆ. ಒಂದು ಯಾವುದೋ ಉಳಿದ್ರೆ ಉಳೀತು, ಇಲ್ಲಾಂದರೆ ಹೋಯ್ತು. ನೋಡೋಣ, ಸೀದಾ ಮಾಡಿ ನೋಡ್ತೀನಿ. ಇದು ಆಪ್ರೇಷನ್ ಟೂಲ್ಸು. ಹಾರ್ಟ್ ಸರ್ಜರಿ ಮಾಡ್ತಾ ಇರೋದು ಇದು. ಇಲ್ಲಿದೆ ನೋಡಿ, ಕೈಯಲ್ಲಿ ಬೆಂಡ್ ಮಾಡಿದ್ರೆ ಮುರಿದೋಗ್ಬಿಡುತ್ತೆ ಸೀದಾ ಮಾಡೋಕ್ಕೆ ಹೋದರೆ. ಏನು ಮಾಡೋದು, ನೋಡೋಣ ಹಾಕಿ ಏನಾಗುತ್ತೋ. ಮುರಿದೋಗ್ಬಿಟ್ಟಿದೆ ಅದು. ಆಯಿತು, ಇದು 100% ಓಕೆ ಆಗಿದೆ. ಇಡ್ಲಿಂಗ್ ಎಲ್ಲ ನಿಂತ್ಕೊಂತು. ತುಂಬ ಸತಾಯಿಸ್ಬಿಡ್ತು ಗಾಡಿ ಇದು. ಅಷ್ಟು ಸತಾಯಿಸಿಲ್ಲ ಬಿಡಿ. ಲೈಫಲ್ಲಿ ಯಾವುದು ಗಾಡಿ ಈ ಥರ ಸತಾಯಿಸಿಲ್ಲ. ಫಸ್ಟಿಗೆ ಆಗದೆ ಸ್ಟಾರ್ಟ್ ಆಯಿತು, ಮತ್ತು ಐಡ್ಲಿಂಗ್ ನಿಲ್ಲಿಲ್ಲ, ಮತ್ತೆ ಬಿಚ್ಚಿ ನೋಡಿದ್ರೆ ಮತ್ತೆ ಗಾಡಿನೇ ಸ್ಟಾರ್ಟ್ ಆಗಿಲ್ಲ. ಮತ್ತೆ ಎಲ್ಲ ಪಿನ್ ಎಲ್ಲ ಚೇಂಜ್ ಮಾಡಿ ಮತ್ತೆ ಆಗ್ಬಿಡ್ತಿದ್ರಿಗೆ. ಚೆಕ್ಲೈಟ್ ಬೇರೆ ಬಂದ್ಬಿಡ್ತು. ಏನಪ್ಪ ಇದು, ಇವಾಗ ಯಾವುದೋ ಪಿನ್ ಬೇರೆ ಬೆಂಡಾಯ್ತು ಅಂದ್ರೆ ಮಾಮೂಲಿಯಾಗಿ ಅದೇ ಹೋಗ್ಬಿಡ್ತು. ಸ್ಕ್ಯಾನರ್ ಹಾಕಿಲ್ಲ ಹುಡುಗ, ತೊಗೊಂಬಂದ ಸ್ಕ್ಯಾನರ್ ಹಾಕೋ ಅಂದ್ಬಿಟ್ಟು. ಮತ್ತೆ ನೋಡೋ ನೀರು ಸ್ಕ್ಯಾನರಲ್ಲಿ ಎರೇಜ್ ಮಾಡೋ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಪೆಟ್ರೋಲ್ಗೂ ಕರೆಕ್ಟಾಗಿ ಹೋಗ್ತಾಯಿದೆ, ನೋಡ್ಬೋದು. ಹೋಗುತ್ತೆ, ಪೆಟ್ರೋಲ್ಗೆ ಹೋಯ್ತು. ರನ್ನಿಂಗಲ್ಲೇ ಇದೆ ಗಾಡಿ. ಪೆಟ್ರೋಲ್ ಕಮ್ಮಿ ಇದೆ ಗಾಡಿನಲ್ಲಿ. ಇವಾಗ ಗ್ಯಾಸ್ಗೆ LPG ಇದು. ಓಕೆ, ಬರೀ ಇಲ್ಲಿ 2 ವೈರ್ ಕಟ್ಟಾಗಿರೋದಕ್ಕೆ ಇಷ್ಟೆಲ್ಲ ಮಾಡಿ ಫಜಿತಿ ಮಾಡಿಬಿಟ್ಟಿದ್ರು. ಆಗುತ್ತಾ ಆಗಲ್ಲ ಅಂದ್ಬಿಟ್ಟು ನನಗೆ ಇವಾಗ ಕನ್ಫ್ಯೂಸನ್ ಆಗಿಬಿಟ್ಟಿತ್ತು. ಮತ್ತು ಬರೋ ಪಿನ್ಗಳೆಲ್ಲ ಖಾಲಿ, ನೋ ಪಿನ್ ಇವಾಗ. ಪಿನ್ ಇದ್ದರೆ ಕೆಲಸ ECMದು, ಇಲ್ಲ ಅಂದರೆ ಇಲ್ಲ. ಯಾರ ಹತ್ರನ ಈ ಥರ ಹಳೆ ಪಳೆ ವೈರಿಂಗ್ ಇದ್ದರೆ ಕೊಡಿ, ಏನಾದರೂ ದುಡ್ಡು ಕೊಡ್ತೀನಿ. ವೇಸ್ಟ್ ಮಾಡಬೇಡಿ ಇಟ್ಕೊಂಡು. ಬರೀ ಪಿನ್ ಯೂಸ್ ಆಗುತ್ತೆ ಅಷ್ಟೇ ಹೊರತು ಬೇರೆ ಇನ್ನೇನು ಯೂಸ್ ಆಗೋಲ್ಲ. ಯಾಕಂದರೆ LPGಗೆ ಸಪ್ರೇಟ್ ವೈರಿಂಗ್ ಇರುತ್ತೆ, CNGಗೆ ಸಪ್ರೇಟ್ ಇರುತ್ತೆ, ಡಬಲ್ ಪ್ಲಗ್ಗೆ ಸಪ್ರೇಟ್ ಇರುತ್ತೆ, ಸಿಂಗಲ್ ಪ್ಲಗ್ಗೆ ಸಪ್ರೇಟ್ ಇರುತ್ತೆ. ಈ ಥರ ಇದೆ ಇದರಲ್ಲಿ. ಒಂದೊಂದು ವೈರ್ 2 ವೈರು ಅದರಲ್ಲಿ ಹೆಚ್ಚು ಕಡಿಮೆ ಇರುತ್ತೆ. ಅದೆಲ್ಲ ಇವಾಗ ಟ್ರಾನ್ಸ್ಲೇಷನ್ ಮಾಡ್ಕೊಂಡಿರೋಕ್ಕಾಗಲ್ಲ. ಓಕೆ ಆಗಿದೆ ಗಾಡಿ. ಯಾವ್ದು ಗಾಡಿ ಇದು ನಂಬರ್ ನೋಡಿಸ್ಬಿಡ್ತೀನಿ. ಎಲ್ಲ ವೈಟ್ ಫೀಲ್ಡ್ ಕಡೆದು ಗಾಡಿ ಇದು ಪಾಪ, ಏನು ಮಾಡೋದು. ಓಕೆ,
ನೋಡೋಣ ಎಲ್ಲ ಫಿಟ್ಟಿಂಗ್ ಮಾಡಿ. ಫ್ರೆಂಡ್ಸ್, ಯಾವುದೇ ಥರ ಚಕ್ಲೇಟ್ ಇಲ್ಲ, ಓಕೆ ಇದೆ ಗಾಡಿ. ಎಲ್ಲ ರೆಡಿ ಮಾಡಿದ್ದೀನಿ, ಎಲ್ಲ ನೋಡ್ಬೋದು, ಪರ್ಫೆಕ್ಟಾಗಿದೆ ಕೆಲಸ. ಯಾರೂ ಅದನ್ನು ಕೆಣಕೋಕೆ ಹೋಗಬೇಡಿ, ದಯವಿಟ್ಟು ಹೇಳಿರ್ತೀನಿ. AC ಫಿಟ್ಟಿಂಗ್ ಆಯಿತು, ಎಲ್ಲ ಕರೆಕ್ಟಾಗಿ ಎಲ್ಲೆಲ್ಲಿ ಇರಬೇಕೋ ಅಲ್ಲಲ್ಲಿ ಫಿಟ್ಟಿಂಗ್ ಆಗಿದೆ. ಇದು ಗಾಡಿನೂ ಕಂಫರ್ಟೇಬಲ್ ಆಗಿದೆ, ಓಕೆ ಇದೆ. ಯಾವುದೇ ರೀತಿ ನೀವು ಅದನ್ನು ತಲೆ ಕೆಡಿಸ್ಕೊಬೇಡಿ. ಈ ಥರ ಕೆಲಸಗಳಿಗೆ ಫಸ್ಟ್ ಚೆಕ್ ಮಾಡಿ, ಆಗಿಲ್ಲ ಅಂದರೆ ಏನು ಅದನ್ನು ಕೆಣ್ಕೋಕೆ ಹೋಗಬೇಡಿ, ಬಿಟ್ಬಿಡಿ. ಗೊತ್ತಿರೋ ಜಾಗದಲ್ಲಿ ಹೋಗಿ ಮಾಡಿಸ್ಕೊತಾರೆ. ಫ್ರೆಂಡ್ಸ್, ಎಷ್ಟೊತ್ತು ಗೊತ್ತಾ ಹಿಡ್ದಿರೋದು ಇದು ಕೆಲಸ? 2 ಗಂಟೆ ರಾತ್ರಿ. ಇವಾಗ ನಾನೇನೋ ಹೇಳ್ತೀನಿ ಅಂದ್ಬಿಟ್ಟು ಕೋಪ ಬರ್ಬೋದು ನಿಮಗೆ. ಈ ಕೆಲಸ ಮಾಡೋನಿಗೆ ಗೊತ್ತಾಗುತ್ತೆ ಅದ್ರ ಬಾಧೆ ಏನು ಅಂತ. ದುಡ್ಡು ಕೊಡ್ತಾರೆ, ಹೋಗ್ತಾರೆ ಗಾಡಿಯವರು. ಅದನ್ನು ಹಿಡ್ದು ಮಾಡೋ ಪಾಡಿಗೆ ಪ್ರಾಣ ಹೋಗಿ ಪ್ರಾಣ ಬರುತ್ತೆ. ಹೇಳಿರ್ತೀನಿ ನಾನು, ಯಾರು ಕೆಣ್ಕೊಂಡು ಹೋಗಬೇಡಿ. ಗಾಡಿಗಳವ್ರಿಗೂ ಕಷ್ಟ, ಮೆಕ್ಯಾನಿಕ್ಗೂ ಕಷ್ಟ, ತಿರ್ಗಾ ಮತ್ತೊಂದು ಕಡೆ ಹೋದಾಗ ಅವರು ಮಾಡೋಕ್ಕೂ ಕಷ್ಟ. ಏನೋ ಕೆಣಕಿದ್ರೆ ನೀವು ಏನಾನ ಆಗೋದ್ರೆ ನಿಮ್ಮ ಹತ್ರ ಮತ್ತೆ ಗಾಡಿ ಬರೋಲ್ಲ. ಆಗಲ್ಲಪ್ಪ ನನ್ನ ಕೈಯಲ್ಲಿ, ನಾನು ಗೊತ್ತಿರೋ ಕೆಲಸ ಮಾಡ್ತೀನಿ, ಗೊತ್ತಿಲ್ಲದೆ ಇರೋದು ನಾನು ಮಾಡಲ್ಲ. ಯಾರನ್ನ ಆಗಲಿ, ನಾನೇ ಆಗಲಿ, ಆಯಿತಾ? ನಾನಾದ್ರೂ ಅದೇ, ನನ್ನ ಕೈಯಲ್ಲಿ ಆಗೋದು ಮಾತ್ರ ಮಾಡ್ತೀನಿ, ಆಗದೇ ಇರೋದು ನಾನು ಮಾಡೋಕ್ಕೋಗಲ್ಲ. ನೀವು ಅದನ್ನು ಪ್ರಯತ್ನ ಪಡೋಕ್ಕೆ ಹೋಗಬೇಡಿ ದಯವಿಟ್ಟು. ಇಲ್ಲಾಂದರೆ ಎಲ್ಲನ ಹೋಗ್ಬಿಟ್ಟು ಕೆಲಸ ಕಲ್ತ್ಕೊಂಡು ನೀಟ್ ಆ್ಯಂಡ್ ಕ್ಲೀನಾಗಿ. ಇಷ್ಟೆಲ್ಲ ಕೆಲಸ ಕಲಿಬೇಕಂದ್ರೆ ಸುಮಾರು ಟೈಮ್ ಹಿಡಿಯುತ್ತೆ. ಕಲ್ತು ಏನೋ ಮಾಡ್ಬೋದು, ಕಲಿದಿರ ಏನೂ ಅದನ್ನು ಕೆಣಕೋಕೆ ಹೋಗಬೇಡಿ ದಯವಿಟ್ಟು. ಹೇಳಿರ್ತೀನಿ, 10,000 11,000 ಇದೆ ವೈರಿಂಗ್. ಅದು ಎಲ್ಲಿಂದ ತೊಗೊಂಬರ್ತಾವೆ ಒಂದು ಆಟೋ ಡ್ರೈವರ್? ಅರ್ಥ ಮಾಡ್ಕೊಳ್ಳಿ. ಶೋರೂಮಲ್ಲಿ ಕೆಡಿಸಿದಾರೋ, ಆಚೆ ಕೆಡಿಸಿದಾರೋ ಬಿಡಿ, ಹೋದರೆ ಹೋಗಲಿ. ಓಕೆನಾ? ಗಾಡಿ ಓಕೆ ಆಯಿತು, ಏನು ಹೇಳೋಕ್ಕೆ ನಾನು ಬರೋಲ್ಲ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಒಂದು 20 ಪಿನ್ ಹಾಕಿದ್ದೀನಿ ನಾನು. ಇವಾಗ 20 ಪಿನ್ ಮೇಲೆ ಹಾಕಿದ್ದೀನಿ. ಬಿಚ್ಚಿರೋದು ಒಂದು 30 ಪಿನ್ ಮೇಲೆ ಬಿಚ್ಚಿ ನಾನು ಸ್ಟ್ರೈಟ್ ಮಾಡಿ ಹಾಕಿದ್ದೀನಿ. ಹಂಗಾಗಿದೆ ಪರಿಸ್ಥಿತಿ ಅದು. ಓಕೆ, ನೋಡೋಣ ಮುಂದಕ್ಕೆ ಏನಾಗುತ್ತೋ.